ಅದಕ್ಕೆ ದಯವಿಟ್ಟು ಡಿಸ್ಟ್ರಿಕ್ಟ್ ಟ್ರಯಲ್ ಬೇಸ್ದು ರಿಸಲ್ಟ್ ಏನಾಗಿದೆ ಆಮೇಲೆ ನಿಮ್ಮ ಎಲ್ಲ ಇಲ್ಲೊಬ್ಬ ಡಿಸ್ಟ್ರಿಕ್ಟ್ ಬ್ಯಾಂಕ್ನ ಕೂತಂತ ಅವ ಮಾಮ ಬೇಟೆ ಬರ್ತಾನಲ್ಲ ಅಮ್ಮ ತೆಗಿತೀನಿ ಇಲ್ಲಿಂದ ಅಕ್ಟೋಬರ್ 19 ಡಿಸ್ಟ್ರಿಕ್ಟ್ ಮೊದಲು ತೆಗಿತಾನ ಅದೇನ್ ಬೇಕಾಗಿಲ್ಲ ಇವ್ 10 ದಿನಕ್ಕೆ ಆಗೋದು ರಿಸಲ್ಟ್ ಏನಾಗಲಿ ರಿಸಲ್ಟ್ ನಮ್ದಾಕೈತಿ ರಿಸಲ್ಟ್ ನಮ್ದಾಕೈತಿ ನೀವು ಬೆಟ್ಟಾಗಿಲ್ರಿ ಬಹಳ ಮಂದಿ ಸೊಸೈಟಿ ಅವ್ರ ವಿರುದ್ಧ ನಮ್ಮನ್ನ ನಾನು ಹೇಗಿದ್ದೇನೆ ಅನ್ನೋದು ನಿಮಗೂ ಕೂಡ ಎಲ್ಲರಿಗೂ ಗೊತ್ತು. ನಾನೇನು ಹೇಳ್ಬೇಕಾಗಿದ್ದೇನಿಲ್ಲ. ನಾನು ನಡೆದು ಬಂದ ದಾರಿ ಮುಂದೆ ನಡೀತಕ್ಕಂಥ ದೂರದೃಷ್ಟಿ ಅದು ಎಲ್ರಿಗೂ ನಿಮ್ಮ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಕೊಂಡಿ ಬೆಸದಿರೋದ್ರಿಂದ ಆ ಕೊಂಡಿ ಕಳಿಸುವಂತ ಬಹುತೇಕ ಯಾರಿಗೆ ಅದು ಆಗಲ್ಲ. ಎಷ್ಟೇ ಪ್ರಯತ್ನ ಮಾಡಲಿ, ಎಷ್ಟೇ ಕುತಂತ್ರ ಮಾಡಲಿ, ಎಷ್ಟೇ ಅಪಪ್ರಚಾರ ಮಾಡಲಿ, ಯಾಕಂತಂದ್ರೆ ಇಂದು ನಾ ಹಾಸ್ಪಿಟ್ಲದೊಳಗೆ ನೋಡಿನ ನನಗೆ ಅವಾಗ ಗೊತ್ತಾಯ್ತು ಇದು ಬಹುತೇಕ ಬಹಳ ದಿವಸ ಹಿಡಿದ್ರೆ ಇದು ತಯಾರಿ ಆಗಿ ಇದು ಇಲ್ಲಿ ಆಗ್ಯದ ಅಂತ. ನೋಡ್ರಿ ನೀವು ಒಟ್ಟ ಇಲ್ಲಿಂದ ಹಾಸ್ಪಿಟ್ಲಕ್ಕೆ ಹೋಗೋಕ್ಕಿಂತ ಮೊದಲೇ ಇವರೆಲ್ಲರೂ ಅಲ್ಲಿದ್ರೆ ಘಟನೆ ಆಗೋಕ್ಕಿಂತ ಮುಂಚೆನೆ ಆಸ್ಪತ್ರೆ ಒಳಗೆ ಎಲ್ಲ ರೆಡಿ ಇತ್ತು. ಅಂದ್ರೆ ಇದು ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಒಂದು ಇದಕ್ಕೇನು ಕಾರ್ಯಕ್ರಮ ಅನ್ನೋದು ಕುತಂತ್ರ ಅನ್ನೋಕ್ಕಿಂತ ಒಟ್ಟು ಏನೋ ಒಂದು ಆಗಿದ್ದದ. ಈಗ ಯಾರು ದುಡುಕಿ ನಿರ್ಣಯಗಳನ್ನು ಮಾಡೋದು ಬೇಡ. ಮತ್ತೆ ಅಲ್ಲಿ ಬಂದಿರತಕ್ಕಂಥವ್ರು 100ಕ್ಕೆ 70 ಜನ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ನೌಕರಸ್ಥರು. ಸಾಹುಕಾರ ಮನೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಈಗಾಗಲೇ ಎಲ್ಲ ವಿಡಿಯೋ ಹಾಗೂ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ. ಅದಕ್ಕೆ ಹಿಂದಿನ ದಿವಸ ನಮ್ಮ ಸಹೋದರಾಗಿರ್ತಕ್ಕಂಥ ಸತ್ಯಪ್ಪ ಬಾಗೇನವರು ಏಕವಚನದಲ್ಲಿ ನಮ್ಮ ಸಾಹುಕಾರಿಗೆ ಮಾತಾಡಿರ್ತಕ್ಕಂಥದ್ದು ಒಂದು ಸಮಾಜವನ್ನು ತಗೊಂಡು ಇವತ್ತಿನ ದಿವಸ ಸಾಹುಕಾರನನ್ನ ಹೀಯಾಳಿಸುವಂತ ಕೆಲಸವನ್ನು ಮಾಡಿದಾನೆ. ಸಮಾಜಕ್ಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಂತಕ್ಕಂಥವ್ರು ಅದಾರ. ಅದಕ್ಕೆ ಅವ್ರ ನೇತೃತ್ವವನ್ನು ತೆಗೆದುಕೊಂಡು ಏನೋ ಸ್ಟೇಟ್ಮೆಂಟ್ ಕೊಡಬೇಕು. ಈಗಾಗಲೇ ಸಾಹುಕಾರ ಹತ್ರ ಕೋಟಿಗಟ್ಟಲೆ ರೊಕ್ಕ ಕೇಳಿದಂತ ಮನುಷ್ಯ ಇವತ್ತು ಸಮಾಜ ತರ್ತಾನಂದ್ರೆ ನಾವು ಅದನ್ನ ಇವತ್ತಿನ ದಿವಸ ಖಂಡನೆ ಮಾಡ್ತೀವಿ. ಯಾಕಂತ ಕೇಳಿದ್ರೆ ಸಮಾಜ ಒಬ್ಬನಿಂದಲ್ಲ, ಸಮಾಜಕ್ಕಾಗಿ ನಾವು ಹೊರತಾಗಿ ನಮಗಾಗಿ ಸಮಾಜ ಕಟ್ಕೊಂಡು ಹೋಗ್ತಿರಿಂದ ಇವತ್ತಿನ ದಿವಸ ರಾಜಕಾರಣ ಮಾಡೋದು ನಮ್ಮ ಹತ್ತನೇ ತಾಲೂಕಿನಾಗ ಹೊಳೆಮಿಲ್ಲ. ಇವತ್ತಿನ ದಿವಸ ಅವ ಏನೇನು ಮಾಡ್ಯಾನಪ್ಪ ಅಂತ ಕೇಳಿದ್ರೆ ನಮ್ಮ ಬಡಬಗ್ಗರನ್ನ ಎಷ್ಟೋ ಜನರನ್ನ ಹಾಳಿಗೆ ಹೆಚ್ಚಾನ, ಎಷ್ಟೋ ಜನರ ನೌಕರಿ ಹಸ್ತನ ರೊಕ್ಕ ತಗೊಂಡಾನ, ಎಷ್ಟೋ ಜನರ ಬ್ಯಾಂಕ್ ಆಫೀಸರ್ ಜೋಡಿ ನೌಕರಿ ಹಸ್ತನ ಹೇಳಿ ರೊಕ್ಕ ತಗೊಂಡ್ಕಿರಿಂದ ಎಷ್ಟೋ ಮಂದಿ ಹಾಳು ಮಾಡ್ಯಾನ. ಅಂತವ್ರನ್ನ ತಗೊಂಡ್ಕಿರಿಂದ ಇವತ್ತಿನ ದಿವಸ ನಮ್ಮ ಸನ್ಮಾನ್ಯ ಲಕ್ಷ್ಮಣನ ಸವದಿ ಅವರಿಗಾಗಲಿ, ಸನ್ಮಾನ್ಯ ಚಿದಾನಂದ ಸವದಿ ಅವರಿಗೆ ಇನ್ನೊಂದ್ಸಲ ಏಕವಚನದಲ್ಲಿ ಮಾತಾಡೋದು, ನೀನು ಮಾತಾಡೋದಿದೆ ಅಂದ್ರೆ ನೇರವಾಗಿ ಮಾತಾಡ. ಒಂದು ಕುರುಬ ಸಮಾಜವನ್ನು ಹಾಲು ಮತ ಸಮಾಜವನ್ನು ತೆಗೆದುಕೊಂಡು ಈ ಸಮಾಜದಿಂದ ನಮ್ಮ ಶಾಸಕರಿಗೆ ಇನ್ನೊಂದ್ಸಲ ಮಾತಾಡಿದ್ರೆ ನಾವು ಸಮಾಜದವರು ಕೂಡ ಇವತ್ತಿನ ದಿವಸ ಗಪ್ಪಿರಂಗಿಲ್ಲ ಅಂತ ಹೇಳ್ಕೊಂಡು ಇವತ್ತಿನ ಈ ತಮ್ಮ ಮೂಲಕ ಇವತ್ತು ತಿಳಿಸ್ತಾ ಇದ್ದೀನಿ. ನಡೆದಿರತಕ್ಕಂಥ ವಿದ್ಯಮಾನಗಳ ಬಗ್ಗೆ ಇವತ್ತು ನಮ್ಮ ಕಾರ್ಯಕರ್ತರು, ನಮ್ಮ ಹಿತೈಷಿಗಳು, ನಮ್ಮ ಅಭಿಮಾನಿಗಳು ಸುಮಾರು 25-30 ವರ್ಷಗಳಿಂದ ನಮ್ಮ ತಂದೆಯವರಿಗೆ ಬೆನ್ನೆಲುಬಾಗಿಟ್ಟಿರ್ತಕ್ಕಂಥ ಸಮಸ್ತ ಪುಣ್ಯ ಕ್ಷೇತ್ರದ ಮಹಾಜನತೆ ಈ ನಡೆದಿರ್ತಕ್ಕಂಥ ಒಂದು ಷಡ್ಯಂತ್ರದ ವಿರುದ್ಧ, ನಮ್ಮ ಮೇಲೆ ಬಂದಿರತಕ್ಕಂಥ ಒಂದು ಆರೋಪದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ, ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡಿ ಅಧಿಕಾರಿಗಳಿಗೆ, ಪೊಲೀಸ್ ಇಲಾಖೆಯವರಿಗೆ ಒಂದು ಮನವಿ ಪತ್ರವನ್ನು ಕೂಡ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅವರೆಲ್ಲರಿಗೂ ಕೂಡ ತಮ್ಮ ವಾಹಿನಿ ಮುಖಾಂತರ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಶಾಂತಿಯುತವಾಗಿ ಪ್ರತಿಭಟನೆ ಯಶಸ್ವಿ ಮಾಡಿರ್ತಕ್ಕಂಥ ಮತ್ತು 15,000 ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ ತಮ್ಮ ವಾಹಿನಿ ಮುಖಾಂತರ ಅವರೆಲ್ಲರ ಪಾದಗಳಿಗೆ ಹಣೆ ಹಚ್ಚಿ ಧನ್ಯವಾದಗಳೇ ಸಂದರ್ಭದಲ್ಲಿ ಬಯಸ್ತೇನೆ. ಸರ್, ಮೊನ್ನೆ ಒಂದು ಘಟನೆ ಏನಾಯಿತು ಅಂತ ಸರ್ ಪ್ರಶ್ನೆಗೆ ತಾವು ಶನಿವಾರ ಬೆಳಗ್ಗೆ ಸುಮಾರು 10:30-11 ಗಂಟೆ ಸುಮಾರು 10ನೇ DCC ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಕ್ಕಂಥ ಸುಮಾರು 4-5 ಜನ ಸಿಬ್ಬಂದಿ ಅವ್ರಿಗೊಂದು ಸಮಸ್ಯೆಯನ್ನು ಹಿಡ್ಕೊಂಡು ಮನೆ ಬಾಗಿಲು ಬಂದಿದ್ದಾರೆ. ಸಮಸ್ಯೆ ಏನಪ್ಪ ಅಂತಂದ್ರೆ ಆ ಸಿಬ್ಬಂದಿಗಳಿಗೆ ಈ ಯೂನಿಯನ್ ಅಧ್ಯಕ್ಷರಾಗಿರ್ತಕ್ಕಂಥ
ನಿಂಗಪ್ಪ ಕರೇಣವರವರು ನಾನೊಂದು 80 ಲಕ್ಷ ರೂಪಾಯಿದು ಒಂದು BMW ಕಾರ್ ತೊಗೋಬೇಕಾಗಿದೆ, ಯೂನಿಯನ್ದವ್ರು ಎಲ್ಲರೂ ಸೇರಿ ನನಗೆ ಹಣ ಸಂಗ್ರಹ ಮಾಡಿಕೊಡ್ಬೇಕು, ಅದಕ್ಕೆ ಅತನಿ ಸಿಬ್ಬಂದಿ ವತಿಯಿಂದ ಪ್ರತಿಯೊಬ್ಬರು 10,000 ರಿಂದ 15,000 ರೂಪಾಯಿ ನನಗೆ ನೀವು ಕೊಡಬೇಕು ಅಂಥೇಳಿ ದುಡ್ಡು ಕೇಳ್ತಾ ಇದ್ದಾನೆ ಅಂಥೇಳಿ ಆ ಸಮಸ್ಯೆ ತಗೊಂಡು ಮನೆ ಬಾಗಿಲು ಬಂದಿದ್ದು. ಅವಾಗ ನಮ್ಮ ತಂದೆಯವರು ಏನು ಹೇಳಿದ್ರಂದ್ರೆ ಆ ಸಿಬ್ಬಂದಿಯವರಿಗೆ, ಅತನಿಯಲ್ಲಿರ್ತಕ್ಕಂಥ ಸಿಬ್ಬಂದಿಯವರಿಗೆ, ನಿಮ್ಮ ಬ್ಯಾಂಕಿನ ಅಧ್ಯಕ್ಷರು, ನಿಮ್ಮ ಬ್ಯಾಂಕಿನ ಉಪಾಧ್ಯಕ್ಷರು, ನಿಮ್ಮ ಯೂನಿಯನ್ ಇದೆಯಪ್ಪ, ಅಲ್ಲಿ ಹೋಗಿ ನಿಮ್ಮ ಸಮಸ್ಯೆನ ಬಗೆಹರಿಸಿ ನಮ್ಮ ಕಡೆಯಿಂದ ಸಮಸ್ಯೆ ತರಬೇಡಿ ಅಂತ ಹೇಳ್ಕೊಂಡಾಗ ಸಡನ್ ಆಗಿ ಒಂದು ನಿಂಗಪ್ಪ ಕರೇಣವ್ರು ನಮ್ಮ ಮನೆ ಒಳಗಡೆ ಬಂದ. ಅವತ್ತು ಬಂದಂಥ ಸಂದರ್ಭ ನಮ್ಮ ತಂದೆಯವ್ರು ಹೇಳೋದು, ನೋಡಪ್ಪ ನೀನು ಯೂನಿಯನ್ ಅಧ್ಯಕ್ಷ ಇದೆ, ನಿಮ್ಮ ಸಮಸ್ಯೆ ಇದೆ, ನೀವು ಹೋಗಿ ಅದೇನು ಸಮಸ್ಯೆ ಇದೆ ನಿಮ್ಮ ಬ್ಯಾಂಕಿನ ಸಭೆಗೆ ಬಗೆಹರಿಸ್ಕೊಂಡು ನೀವು ನಮ್ಮ ಮನೆಗೆ ಬರಕ್ಕೆ ಹೋಗ್ರು ಅಂತ ಹೇಳಿದಾಗ ನಮ್ಮ ತಂದೆಯವರು ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದು. ಆಮೇಲೆ ಈ ಬ್ಯಾಂಕಿನ ಸಿಬ್ಬಂದಿಯವರು ಸಿಬ್ಬಂದಿಯವರು ಹೇಳ್ತಕ್ಕಂಥದ್ದು ಏನಂದ್ರೆ ಅವರು ದುಡ್ಡು ಕೇಳ್ತಾ ಇದ್ದಾರೆ, ನಮ್ಗೆ ಹೆರಾಸ್ಮೆಂಟ್ ಆಗ್ತಾ ಇದೆ, ನಮ್ಗೆ ಕೊಡೋಕ್ಕಾಗಿರೋದು ಕೇಳ್ಕೊಂಡಾಗ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಿಸ್ತೀನಿ, ಸೌದಿಯವರು ಅದೇ ಶಂಕರ್ ನಂದೀಶ್ ಕೂಡ ನಾನೇ ಟ್ರಾನ್ಸ್ಫರ್ ಮಾಡಿ ಈ ಥರ ಒಂದು ಬೆದರಿಕೆ ಬರ್ತಕ್ಕಂಥ ಕೆಲಸ ಮಾಡೋಕ್ಕಾಗ್ತಲ್ಲ ಅಂತೇಳಿ ಅವ್ರು ಮುಂದಾದ ಸಂದರ್ಭ ನಿಮ್ಮ ಸಮಸ್ಯೆನ ಬ್ಯಾಂಕ್ನ ಇಟ್ಟುಕೊಳ್ಳಿ ಅಂತ ಹೇಳ್ಕೊಂಡಾಗ ಅಲ್ಲಿ ನಮ್ಮ ಕೋಹಳಿ ಗ್ರಾಮದ ನಮ್ಮ ಮೊದಲಿನ ಒಬ್ಬ ಕಟ್ಟ ಕಾರ್ಯಕರ್ತ ಶ್ರೀಕಾಂತ್ ಅಲ್ಗೂರನವರೊಬ್ಬರು ಅವರ ಓಣಿಯಲ್ಲಿರ್ತಕ್ಕಂಥ ಸುಮಾರು 25-30 ಜನ ಕಾರ್ಯಕರ್ತರು ಕರ್ಕೊಂಡ್ಬಂದಿದ್ರು. ಅವ್ರು ಕರ್ಕೊಂಡ್ಬಂದ ಸಮಸ್ಯೆ ಏನಪ್ಪ ಅಂತಂದರೆ ಕುಡಿಯೋ ನೀರಿನ ಸಮಸ್ಯೆ ಅಂತ ನಮಗೆ ಬೋರ್ವೆಲ್ ಹಾಕಿಕೊಟ್ರು ಅಂತ. ಆ ಸಂದರ್ಭದಾಗ ಅವ್ರು ಏನಂದ್ರು ಕೋಹಳಿ ಅವರು, ನಮ್ಮೂ ಸಮಸ್ಯೆ ಕೇಳೋಕೆ ಟೈಮ್ ಎಲ್ಲ ಆಗೈತಿ ನಿಮ್ಗೆ ಅಂತಂದ್ರೆ ನಿಮ್ಮದೊಂದು ಏನು ನೀವು ದಯವಿಟ್ಟು ನಿಮ್ಮ ಬ್ಯಾಂಕ್ ಸಮಸ್ಯೆ ನಿಮ್ಮ ಬ್ಯಾಂಕ್ನೇ ಇಟ್ಟವ್ರಿ, ಇಲ್ಲಿ ಯಾಕೆ ತಂದ್ರಿ ಅಂತಂದಾಗ ಅವ್ರಿಗೆ ಸ್ವಲ್ಪ ಮಾತಾಡಿ ವಾಗ್ವಾದ ಆಯಿತು. ಅವರೊಂದು ಏಟು ಸಮಸ್ಯೆ ಆಗಿ ಅವ್ರು ಕೆಳಗಡೆ ಬಂದು ಕಾಲು ಜೇರಿಗೆ ಬೇಕು ಅಲ್ಲಿ ಟೇಬಲ್ ಕನ್ನೋ ತಲೆ ಹಚ್ಚಿ ಅವರು ರಕ್ತ ಬಂತು ಅಂತ ಹೇಳಿ ನನಗೆ ಕೇಳ್ತಾರೆ. ಆದರೆ ಇವತ್ತು ನಿಂಗಪ್ಪ ಕರೇಣವರು ಮಾಡ್ತಕ್ಕಂಥ ಆರೋಪ ಏನಪ್ಪ ಅಂತಂದರೆ ಲಕ್ಷ್ಮಣ ಸವದಿ ಅವರು ಹೊಡೆದ್ರು, ಚಿದಾನಂದ ಸವದಿ ಹೊಡೆದ್ರು, ಈ ಥರ ಆರೋಪ ಮಾಡ್ತಾರೆ. ಬಹುಶಃ ನಿಂಗಪ್ಪ ಕರೇಣವರು ಇವರಿಗೆ ಕೇಳಿ ಬಯಸ್ತೀವಿ, ಶನಿವಾರ ಅವರು ಕಾರ್ಯನಿರ್ವಹಿಸ್ತಕ್ಕಂಥದ್ದು ಕುರ್ಚಿ ಡಿವಿಷನ್ ರಾಯಬಾಗ್ ತಾಲೂಕಿನಲ್ಲಿ. ಅವತ್ತಿನವರು ರಜೆನೂ ಹಾಕಿರಲಿಲ್ಲ, ಶನಿವಾರ ವರ್ಕಿಂಗ್ ಡೇ. 11-11:30 ಸುಮಾರು ಇವರು ಕೆಲಸಕ್ಕೆ ಹೋಗೋದು ಬಿಟ್ಟು ಹತ್ತನೆಯಲ್ಲಿ ಏನು ಮಾಡ್ತಾಯಿದ್ರು, ಶನಿವಾರ ಕೆಲಸಕ್ಕೆ ಹೋಗೋದು ಬಿಟ್ಟು ಹತ್ತನೆಯಲ್ಲಿ 11:30 ಸುಮಾರು ಹತ್ತನೆಯಲ್ಲಿ ಏನು ಮಾಡ್ತಾಯಿದ್ರು, ನಮ್ಮ ಮನೆಗೆ ಬರೋ ಕಾರಣ ಏನಿತ್ತು, ನಾವೇನು ಇವ್ರನ್ನ ಕರೆಸಿರ್ಲಿಲ್ಲ, ನಮ್ಮ ಮನೇನು ಬಾ ಅಂತ ಹೇಳಿರಲಿಲ್ಲ. ಯಾಕಂದ್ರೆ ನಮ್ಮ ಮನೆಗೆ ಬಾ ಅಂತ ಅವ್ರು ಹೇಳ್ತಾ ಇದ್ದಾರೆ, ಅದಕ್ಕೆ ಸಾಕ್ಷಾತ್ರಿ ಏನಾದರೂ ಕೊಡಬೇಕು. ನಾನು ಬೇಕಾದ್ರೆ ಸಾಕ್ಷಾತ್ರಿ ಕೊಡ್ತೀನಿ. ನಾನಾಗಲಿ ನಮ್ಮ ತಂದೆಯವರಾಗಲಿ ಯಾರು ಕೂಡ ಅವರಿಗೆ ಫೋನ್ ಕರೆಯೋ ಅಥವಾ ಏನೋ ಪತ್ರನೂ ಹಾಕಿಲ್ಲ, ಯಾರನ್ನೂ ಹೇಳಿ ಕಳಿಸಿಲ್ಲ. ಮನೆಗೆ ಬರೋ ಅವಶ್ಯಕತೆ ಇಲ್ಲ. ಅನಾವಶ್ಯಕವಾಗಿ ಬಂದು ಅದೊಂದು ಷಡ್ಯಂತ್ರ, ಬಹುಶಃ ಇದು ಪ್ರೀಪ್ಲ್ಯಾನ್ ಮಾಡ್ಕೊಂಡ್ರೆ ಈ ಥರ ಒಂದು ಇಶ್ಯೂ ಮಾಡಬೇಕು, ಅವ್ರ ಮೇಲೆ ಒಂದು ಆರೋಪ ತರಬೇಕು, ಸಿಬ್ಬಂದಿನ ಎಲ್ಲರನ್ನ ಹೆದರಿಸುವಂಥ ಕಾರ್ಯಕ್ರಮ ಅವರೇನೋ ಮಾಡಬೇಕಂತೇಳಿ ಹಾಕೊಂಡು ಬಂದಿರೋ ಉದ್ದೇಶ ಇದ್ರ ಹಿಂದೆ ಐತೆ. ನಮ್ಗೆ ಬಹುಶಃ ನಮ್ಮ ಸಮಸ್ಯೆ ಬರ್ತಾಯಿದೆ. ಬರುವಂಥ ದಿನಮಾನವಾಗಿ ಇದನ್ನು ನಿಷ್ಪಕ್ಷಪಾತವಾಗಿ ಇದು ತನಿಖೆ ಆಗಬೇಕು. ಇದ್ರ ಹಿಂದೆ ಯಾರಿದಾರ ಅವ್ರ ಹೆಸರು ಬಯಲಿಗೆ ಅಂತ ಕೆಲಸ ನಾವು ಮಾಡ್ತೀವಿ. ಸರ್, ಇವತ್ತು ತಮ್ಮೆಲ್ಲೂ FIR ಆಗಿತ್ತು ಸರ್. ನಿನ್ನೆ ಸಾಯಂಕಾಲ ನನಗೂ ಕೂಡ ಸುದ್ದಿ ಬಂತು, ತಂದೆಯವ್ರ ಮೇಲೆ ನನ್ನ ಮೇಲೆ FIR ಆಗಿರ್ತಕ್ಕಂಥದ್ದು. ಬಹುಶಃ ಪೊಲೀಸ್ ಇಲಾಖೆಯವರು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ತಪ್ಪಿತಸ್ಥರು ಯಾರು ಇದ್ರು ಕೂಡ ಅವ್ರು ಶಿಕ್ಷೆ ಆಗ್ತದೆ. ಯಾಕಂದರೆ ಕಾನೂನಿಗೆ ಎಲ್ಲರೂ ಕೂಡ ಕಾನೂನಿಗೆ ದೊಡ್ಡವರು ಯಾರು, ಕಾನೂನಿಗೆ ಎಲ್ಲರೂ ತಲೆ ಹಾಕಬೇಕಾಗ್ತದೆ, ಕಾನೂನಿಗೆ ಗೌರವ ಕೊಡಬೇಕಾಗ್ತದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ಇವತ್ತು ಪ್ರತಿಯೊಬ್ಬರು ಕೂಡ ಯಾರೇ ಇದ್ದರೂ ಕೂಡ ಅವರಿಗೆ ಕಾನೂನಿನ ಚೌಕಟ್ಟಿನೊಳಗೆ ಏನಾಗಬೇಕು ಅದು ಹಾಗೆ ಸರ್. ತಾವು ಹಲ್ಲೆ ಮಾಡಿಲ್ಲ ಅಂತಂದ್ರೆ ಮೊನ್ನೆ ಪ್ರತಿಭಟನೆ ಮಾಡಿದೆ ಸರ್, ಅವರು DCC ಬ್ಯಾಂಕ್ ನೌಕರ ರಚನೆಯಲ್ಲಿ ತಾವು ಹಲ್ಲೆ ಮಾಡದೇ ಇದ್ದಾರೆ, ತಮ್ಮ ಮನೆಯಲ್ಲಿರುವಂಥ CC ಫುಟೇಜ್ ಕೊಡಬೇಕು ಅಂತ ಹೇಳಿ ಒಂದು ಒತ್ತಾಯ ಮಾಡಿದೆ ಸರ್. ಅದ್ರ ಬಗ್ಗೆ ಹೇಳ್ತೀರಾ? ನಮ್ಮ ಮನೆಯಲ್ಲಿ CC ಕ್ಯಾಮ್ರಾಗಳಿಲ್ಲ. ಯಾಕಂದರೆ ಇದ್ದು ಅವತ್ತು ನಿಂಗಪ್ಪ ಕರೇಣವ್ರ ಜೊತೆ ಯಾರ್ಯಾರು ಬಂದಿದ್ರಲ್ಲ ಅವರಲ್ಲಿ ಕೂಡ ತಾವು ಪ್ರತ್ಯಕ್ಷವಾಗಿ ಕೇಳ್ಬೋದು. ಸಿಬ್ಬಂದಿಯವರಿಗೆ ಪಾಪ ಫೀಡಿಂಗ್ ಮಾಡಿ ಕಳಿಸಿದ್ರು. ಯಾಕಂದರೆ ಇಲ್ಲಿ ಬಂದಿರ್ತಕ್ಕಂಥ ಸಿಬ್ಬಂದಿಯವರು ಯಾರು ನಮ್ಮ ತಾಲೂಕಿನವರಲ್ಲ, ಹೊರಗಿನ ತಾಲೂಕಿನಲ್ಲಿ ಬಂದಿರ್ತಕ್ಕಂಥ ಪಾಪ ಅವ್ರು ಏನು ಫೀಡಿಂಗ್ ಮಾಡಿ ಕಳಿಸಿರ್ತಾರಲ್ಲ. ಯಾಕಂದರೆ ಅವತ್ತು ಶನಿವಾರ ವರ್ಕಿಂಗ್ ಡೇ ಇತ್ತು, ಅವ್ರಿಗೂ ಫೀಡಿಂಗ್ ಮಾಡಿ ಅತನಿಗೆ ಹೋಗಿ ಲಕ್ಷ್ಮಣ ಸವದಿ ಅವ್ರ ವಿರುದ್ಧ, ಅವ್ರ ಮಗನ ವಿರುದ್ಧ ಧಿಕ್ಕಾರ ಕೂರಿಸ್ಬೇಕು ಅಂತ ಫೀಡಿಂಗ್ ಮಾಡಿ ಅವ್ರು ಹೇಳಿದ ನಾಯಕರು ಆ ಪ್ರಕಾರ ಮಾತಾಡಿದ್ರು. ಸರ್, ಸಿಬ್ಬಂದಿಗಳಿಗೆ ಪ್ರಚೋದನೆ ಯಾಕೆ ಕೊಟ್ಟರು ಅಂತ ತನಿಖೆ ಆಗಲಿ, ತನಿಖೆಯಲ್ಲಿ ಯಾರ ಹೆಸರು ಬರ್ತಾನೆ ಬಯಲಿಗೆ ಹೇಳ್ತೀವಿ. ಸರ್, ರಮೇಶ್ ಜಾರಕಿಹೊಳಿ ಒಂದು ಸಭೆದಾಗ ಹೇಳಿದ್ರೆ ಈಗ ನೆಕ್ಸ್ಟ್ ಇದಾದ ನಂತರ ಅವ್ರನ್ನ ಆ ಜಾಗದಿಂದ ತೆಗಿ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಸರ್. ಅಂದರೆ ಇದು ಎಲ್ಲೋ ಒಂದು ಕಡೆ ಇವರು ಬರೀ ದಾಳವಾಗಿ ಅಷ್ಟೇ ಆದ್ರೆ ಕರೇಣವ್ರನ್ನವರು ಬಹುಶಃ ತಾವು ಏನು ಹೆಸರು ಹೇಳಿದ್ರು ನಾಯಕರು ಹೇಳಿರ್ತಾರೆ. ಇಲ್ಲಿ ಹತ್ತನೆಯಲ್ಲಿ ಒಂದು ಸಭೆಯೊಳಗೆ ಹೇಳಿದ್ರು, ಶಂಕರ್ ನಂದೀಶ್ವರ್ ಅಂತೇಳಿ ನಮ್ಮ ಸಂಬಂಧಿಕರು ಕೆಲಸ ಮಾಡ್ತಾಯಿದ್ರು, ಅವರನ್ನು ಬದಲಾವಣೆ ಮಾಡ್ತೀನಿ. ಇವತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅಧ್ಯಕ್ಷರಾದ ಮೇಲೆ
ಸಾಕಷ್ಟು ಜನ ವರ್ಗಾವಣೆ ಆಗಿದೆ. ಶಂಕರ್ ನಂದೀಶ್ವರ ಒಬ್ಬನೇ ಆಗಿಲ್ಲ, ಸಾಕಷ್ಟು ಜನರನ್ನ ವರ್ಗಾವಣೆ ಆಗಿರ್ತಕ್ಕಂಥದ್ದು. ಜಿಲ್ಲೆಯಾದ್ಯಂತ ಯಾರು 5 ವರ್ಷಕ್ಕಿಂತ ಮೇಲ್ಪಟ್ಟು ಇಲ್ಲಿ ಕೆಲಸ ಮಾಡ್ತಾರೆ ಅವರೆಲ್ಲರದ್ದು ವರ್ಗಾವಣೆ ಆಗಿರ್ತಕ್ಕಂಥದ್ದು. ಬಹುಶಃ ಅವರು ನಬಾರ್ಡ್ ಬ್ಯಾಂಕಿನೇನೋ ಒಂದು ಪ್ರೊವಿಷನಲ್ಲಿ ರೆವಲ್ಯೂಷನ್ ಅದಲ್ಲ ಆ ಹಂತವನ್ನು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ನೋಡಿ, ನೌಕರಿ ಮಾಡೋರು ಎಲ್ಲಾದರೂ ಮಾಡಬೇಕು, ಅತನಿ ಆದರೂ ಮಾಡಬೇಕು, ಕಾಂಗ್ರೆಸ್ ಮಾಡಬೇಕು, ಚಿಕ್ಕೋಡಿ ಮಾಡಬೇಕು, ಎಲ್ಲೇ ಆದರೂ ಕೂಡ ನೌಕರಿ ಮಾಡೋರು ಮಾಡಬೇಕು. ಅವ್ರ ಜಾಗದಲ್ಲಿ ಇನ್ನೊಬ್ರು ಬರಬೇಕು. ಯಾಕಂದ್ರೆ ಇವತ್ತು ಸುಮಾರು 25-30 ವರ್ಷ ಸಹಕಾರಿ ಕ್ಷೇತ್ರದೊಳಗೆ ಸಾಕಷ್ಟು ಸಹಕಾರಿ ಸಂಘಗಳನ್ನ ಕಟ್ಟಿದ್ದೀವಿ, ಬೆಳೆಸಿದ್ದೀವಿ. ಇವತ್ತು ಬಹುಶಃ 2 ಬಾರಿ ನಮ್ಮ ರಾಜ್ಯದೊಳಗೆ ಸಾಲ ಮನ್ನಾ ಆಗಿದ್ರೆ ಅತಿ ಹೆಚ್ಚಿನ ಇವತ್ತು ಸಾಲ ಮನ್ನಾ ಆಗಿರ್ತಕ್ಕಂಥ ಅತನಿ ತಾಲೂಕಿಗೆ. ಆ ಹೆಮ್ಮೆಯೇ ನಮಗೆ ಇವತ್ತಿನ ದಿವಸ ಅತನಿ ತಾಲೂಕಿಗಿದೆ. ಆ ನಿಟ್ಟಿನೊಳಗೆ ನಮಗೆ ಎಲ್ಲ ಜನ ಸಹಕಾರಿ ಸಂಘಗಳನ್ನು ನಡೆಸ್ಕೊಂಡು ಹೊರಟಿದೆ. ಆ ಬರುವಂಥ ದಿನವೂ ಕೂಡ ಆ ಸಂಘವನ್ನು ಇನ್ನೂ ಕಟ್ಟಿಬರ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಸಹಕಾರ ಕ್ಷೇತ್ರದಲ್ಲಿ ರಾಜಕೀಯ ವಲಯದಲ್ಲಿ ಸೌದಿ ಅವ್ರನ್ನ ಕುಗ್ಗಿಸುವಂಥ ಪ್ರಯತ್ನಕ್ಕೆ ಇದೊಂದು ಮುನ್ನುಡಿನ ಅಂತ ಸರ್. ಇದು ಇವತ್ತಿನಲ್ಲ, ಇದು ಸುಮಾರು 10-15 ವರ್ಷದ ಇದು ಕಾರ್ಯರೂಪದಲ್ಲಿದೆ. ಲಕ್ಷ್ಮಣ ಸವದಿ ಅವರನ್ನು ಎಲ್ಲಾದರೂ ಮಾಡಿ ಕುಗ್ಗಿಸಬೇಕು, ಜಿಲ್ಲೆಯಲ್ಲಿ ಅವರ ಪ್ರಭಾವ ಕಡಿಮೆ ಮಾಡಬೇಕು ಅಂಥೇಳಿ ಇವತ್ತೇನು ಅವರು ಒಂದು ವಿಚಾರ ಮಾಡ್ತಾರೆ. ಅದು ಯಶಸ್ವಿ ಆಗಲಿಕ್ಕಿಲ್ಲ. ಯಾಕಂದರೆ 30 ವರ್ಷದಿಂದ ಈ ಕ್ಷೇತ್ರದಲ್ಲಿ ಜನ ಆಶೀರ್ವಾದ ಮಾಡಿರ್ತಾರೆ. 30 ವರ್ಷದ ಹಿಂದೆ ಅತನಿ ಕ್ಷೇತ್ರ ಯಾವ ರೀತಿ ಇತ್ತು, ಇವತ್ತು 30 ವರ್ಷ ಆದಮೇಲೆ ಅತನಿ ಕ್ಷೇತ್ರದ ಪರಿಸ್ಥಿತಿ ಏನಿದೆ. ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ. ಯಾವತ್ತೂ ದ್ವೇಷ ರಾಜಕಾರಣ ಮಾಡಿಲ್ಲ, ಯಾವತ್ತೂ ಪಕ್ಷಾತೀತವಾಗಿ ಕೆಲಸ ಮಾಡ್ತಿದ್ದಾರೆ. ಇವತ್ತು ಜನ ಎತ್ತುಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. 5 ವರ್ಷ ಅವಕಾಶ ಕೊಟ್ಟಿದ್ದಾರೆ. ಬಹುಶಃ ಇನ್ನೂ 2.5 ವರ್ಷ ಕಾಲ ಅವಕಾಶ ಇದೆ. ಇನ್ನೂ ನಮ್ಮ ಸರ್ಕಾರ ಇದೆ. ಇನ್ನೂ 10,000 ಕೋಟಿ ಅನುದಾನ ತಂದು ಈ ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡಿದ್ದು 28ನೇ ಇಸ್ವಿಗೆ ಅದನ್ನು ನೋಡೋಣ. ಚುನಾವಣೆ ಬಂದಂಥ ಸಂದರ್ಭ ಜನ ಏನು ತೀರ್ಮಾನ ಕೊಡೋ ಆ ತೀರ್ಮಾನ ಬರುತ್ತೆ. ವಿರೋಧಿಗಳಿಗೆ ಏನು ಸಂದೇಶ? ಅತನಿ ಒಳಗಡೆ ತಾವು ಎಲ್ಲ ಕಡೆಯಿಂದ ಬಂದು ನಾನು ಫೋನ್ ಮೇಲೆ ಕೇಳ್ತಾ ಇದ್ದೆ. ಸುಮಾರು 16,000 ಜನ ಸೇರ್ಕೊಂಡು ನನಗಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನೀವೆಲ್ಲರೂ ನಿಂತು ಇವತ್ತು ಪ್ರತಿಭಟನೆಯನ್ನು ಮಾಡಿ ನನಗೆ ಸ್ಫೂರ್ತಿಯನ್ನು ಕೊಟ್ಟಿದ್ದೀರಿ, ನನಗೆ ಧೈರ್ಯವನ್ನು ತುಂಬಿದ್ದೀರಿ. ನನ್ನ ಪರವಾಗಿ ನನ್ನ ಧ್ವನಿಯಾಗಿ ನೀವು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ತಿಳಿಸಿಕೊಟ್ಟಿದ್ದೀರಿ. ಇದರಿಂದ ನೀವು ಕೊಡಿರ್ತಕ್ಕಂಥ ಜನರಲ್ಲಿ ನಾನು ಇಷ್ಟೇ ವಿನಂತಿ, ನೀವು ಮಾಡಿರ್ತಕ್ಕಂಥ ಈ ಒಂದು ನನ್ನ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಅತ್ಯಂತ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಅದರ ಜೊತೆಗೆ ತಾವೆಲ್ಲರೂ ಕೂಡ್ಕೊಂಡು ಸ್ವಯಂ ಪ್ರೇರಿತವಾಗಿ ಯಾವುದೇ ಗಲಾಟೆ ಮಾಡಲಾರದೆ, ಅಹಿತಕರ ಘಟನೆ ಆಗಲಾರ್ದಂಗೆ ತಾವು ಶಾಂತಿಯಿಂದ ಈ ಒಂದು ಪ್ರತಿಭಟನೆಯನ್ನ ಮಾಡಿ ಇನ್ನಷ್ಟು ನನಗೆ ಧೈರ್ಯ ಮತ್ತು ಶಕ್ತಿಯನ್ನ ತುಂಬಿದ್ದೀರಿ. ನಿಮ್ಮೆಲ್ಲರ ಆಶೀರ್ವಾದದ ಬಲದಿಂದ ಈ ಒಂದು ಅಪಾದನೆಯಿಂದ ಖಂಡಿತವಾಗಿ ನಾನು ಹೊರಗೆ ಬರ್ತೀನಿ. ಯಾವಾಗಲೂ ಸತ್ಯಕ್ಕೆ ಜಯ ಅಂತಕ್ಕಂಥ ನಂಬಿರ್ತಕ್ಕಂಥ ನನಗೆ ನೀವೆಲ್ಲರೂ ಕೊಟ್ಟಿರ್ತಕ್ಕಂಥ ಒಂದು ಆತ್ಮವಿಶ್ವಾಸ ಏನು ಕೊಟ್ಟಿದ್ದೀರಿ. ಇದರಿಂದ ನಾನು ಯಾವುದೇ ತರದ ಗತಿಗೆಡದೆ ನಿಮ್ಮ ಸೇವೆಯನ್ನು ಮಾಡುವಂತ ಕೆಲಸದಲ್ಲಿ ಇನ್ನಷ್ಟು ಹೆಚ್ಚು ಸಮಯವನ್ನ ನಾನು ಕೊಡ್ತೀನಿ. ನಿಮ್ಮ ಕೊಟ್ಟಿರ್ತಕ್ಕಂಥ ಈ ಬೆಂಬಲಕ್ಕೆ ನನ್ನ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಕೈ ಮುಗಿದು ಅತ್ಯಂತ ಭಕ್ತಿಯ ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಅರ್ಪಣೆ ಮಾಡಿ ನಾನು 1-2 ದಿವಸದಲ್ಲಿ ಬರ್ತೀನಿ. ಬಂದು ನಿಮ್ಗೆಲ್ಲರೂ ಭೇಟಿ ಆಗ್ತೀನಿ. ನೀವು ಮಾಡಿರ್ತಕ್ಕಂಥ ಈ ಒಂದು ನನಗೆ ಶಕ್ತಿಯನ್ನು ಕೊಟ್ಟಿದ್ದೀರಿ. ಇವತ್ತು ಶಕ್ತಿ ಕೊಡ್ತಕ್ಕಂಥ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡಿದ್ದೀರಿ. ಬಹುಶಃ ನನ್ನ ಜೀವನದಲ್ಲಿ ಕೊನೆಯ ಉಸಿರಿರುವವರೆಗೂ ಕೂಡ ನಾನು ಮರೆಯಲಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.